ಚಿಕ್ಕ ಜಾನುವಾರು ತಳಿಗಳಲ್ಲಿ ಒಂದಾದ ಪುಂಗನೂರು ಹಸುಗಳನ್ನು ಹೈನುಗಾರಿಕೆ ಹೊರತಾಗಿಯೂ ಮುದ್ದಾಗಿ ಸಾಕುವ ಸಂಪ್ರದಾಯ ನಗರ ಜೀವನದಲ್ಲಿ ದಿನೇ ದಿನೇ ಹೆಚ್ಚುತ್ತಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಉದ್ಯಮಿ ರಂಜಿತಾ ಅವರು ಪುಂಗನೂರು ಹಸುಗಳನ್ನು ಮನೆಯಲ್ಲಿ ಮುದ್ದಾಗಿ ಸಾಕಿ ಸುದ್ದಿಯಾಗಿದ್ದರು. ಈ ಬೆನ್ನಲ್ಲಿಯೇ ರಿಯಲ್ ಎಸ್ಟೇಟ್ ಉದ್ಯಮಿ ಅರುಣ್ ಕುಮಾರ್ ಎಂ ಅವರು ಹೆಬ್ಬಾಳದಲ್ಲಿರುವ ತಮ್ಮ ಸ್ವಂತ ಮನೆಯಲ್ಲಿ ಪುಂಗನೂರು ಹಸುಗಳನ್ನು ನಾಯಿ ಬೆಕ್ಕುಗಳಂತೆ ಪ್ರೀತಿಯಾಗಿ ಸಾಕಿದ್ದಾರೆ. 1.5 ವರ್ಷದ ಈ ಹಸುಗಳು ಮೊಣಕಾಲು ಎತ್ತರದಲ್ಲಿದ್ದು ಇವುಗಳು ವಾಸಿಸಲು ಸುಸಜ್ಜಿತವಾದ ಕೋಣೆಯನ್ನು ನಿರ್ಮಿಸಿದ್ದಾರೆ. ಸ್ವಯಂ ಚಾಲಿತ ನೀರಿನ ಸಂಗ್ರಹ ತೊಟ್ಟಿ, ಫ್ಯಾನ್ ಮತ್ತು ಸೂಕ್ತ ವಿದ್ಯುತ್ ಬೆಳಕಿನ ವ್ಯವಸ್ಥೆ ಸಹ ಮಾಡಿದ್ದಾರೆ. ಅರುಣ್ ಕುಮಾರ್ ಅವರು ಕೃಷಿ ಹಿನ್ನೆಲೆಯಿಂದ ಬಂದವರಾಗಿದ್ದು ಅವರು ಮನೆಗೆ ಆರೋಗ್ಯ ಮತ್ತು ಸಮೃದ್ಧಿ ತರುತ್ತವೆ ಎನ್ನುವ ನಂಬಿಕೆಯಲ್ಲಿ ಪುಂಗನೂರು ಹಸುಗಳನ್ನು ಸಾಕಿದ್ದಾರೆ. ಅದರಲ್ಲಿ ಒಂದು ಗಂಡು ಮತ್ತು ಹೆಣ್ಣು ಇದೆ. ಇವರ ಮನೆಯಲ್ಲಿ ಮುದ್ದು ನಾಯಿಗಳು ಸಹ ಇವೆ. ಇವರ ಮಕ್ಕಳು ಹಸುಗಳ ಜೊತೆ ಆಟವಾಡುವುದು ಕಂಡು ಹಸು ಸಾಕಿದ್ದಕ್ಕೆ ಹೆಮ್ಮೆ ಇದೆ ಎನ್ನುತ್ತಾರೆ. ಹುಲ್ಲು ಪುಡಿ ಮಾಡಿದ ಜೋಳ ಹಾಗೂ ನೆಲಗಡಲೆ ಸಿಪ್ಪೆಗಳನ್ನು ಹಸುಗಳಿಗೆ ಆಹಾರವಾಗಿ ಕೊಡುತ್ತಿದ್ದಾರೆ. ಗೌರಿ ಮತ್ತು ಶಂಕರ ಎಂದು ಹೆಸರಿಟ್ಟಿರುವ ಈ ಹಸುಗಳನ್ನು ಆಂಧ್ರಪ್ರದೇಶದಿಂದ ಅರುಣ್ ಕುಮಾರ್ ಖರೀದಿ ಮಾಡಿ ತಂದಿದ್ದಾರೆ.